ದಸರಾ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಬಾನು ಮುಷ್ತಾಕ್ ಅವರು. ವೇದಿಕೆ ಕಾರ್ಯಕ್ರಮದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಐತಿಹಾಸಿಕ ದಸರಾದ ಉದ್ಘಾಟನೆ ನೆರವೇರ್ತಾ ಇದೆ. ಚಾಮುಂಡೇಶ್ವರಿಗೆ ಬಾನು ಮುಷ್ತಾಕ್ ಅವರಿಂದ ಪುಷ್ಪಾರ್ಚನೆ ಆಗಿದೆ. ವಿದ್ಯುಕ್ತ ಚಾಲನೆ ಆ ಮೂಲಕ ಸಿಗ್ತಾ ಇದೆ. ಚಾಮುಂಡಿ ತಾಯಿಯ ಪೂಜೆ ಜೊತೆಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ, ಪುಷ್ಪವನ್ನ ಅರ್ಪಣೆ ಮಾಡೋದ್ರ ಮೂಲಕ ಇಡೀ ನಾಡು ಸುಭೀಕ್ಷವಾಗಿರ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಾಡ ಅಧಿದೇವತೆಯ ಮುಂದೆ ಲೇಖಕಿ ಬಾನು ಮುಷ್ತಾಕ್ ಅವರು. ಅವರಿಗೆ ಪ್ರತಿ ಹಂತದಲ್ಲೂ ಪ್ರತಿ ಗೈಡೆನ್ಸ್ ಅನ್ನ ಕೊಡ್ತಾ ಇರೋದು ಕೂಡ ಅವರ ಅಕ್ಕಪಕ್ಕದಲ್ಲೇ ಇರುವಂತಹ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ದಸರಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಇ ಮಹದೇವಪ್ಪ, ಜಿ ಟಿ ದೇವೇಗೌಡರು ಇರೋದನ್ನು ಗಮನಿಸ್ತಾ ಇದ್ದೀರಾ. ತಾಯಿಗೆ ಪುಷ್ಪ ಅರ್ಪಣೆ ಜೊತೆಗೆ ಮಹಾಮಂಗಳಾರತಿಯನ್ನ ಬೆಳಗೋದ್ರ ಮೂಲಕ ಜ್ಞಾನ ಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನ ರಾಜ್ಯದ ಜನರಿಗೆ ಕರುಣಿಸುವಂತ ನಮ್ಮೆಲ್ಲರ ಪರವಾಗಿ ಲೇಖಕಿಯವರು ಕೇಳ್ಕೊಳ್ತಾ ಇದ್ದಾರೆ. ಜನಸ್ತೋಮದ ಬಯಕೆ ಕೂಡ ಅದೇ ಅಲ್ವಾ, ನಾಡು ಸುಭೀಕ್ಷವಾಗಿರಲಿ, ಏಳಿಗೆ ಕಾಣಲಿ, ಸರ್ವೋತ್ತೋಮುಖ ಬೆಳವಣಿಗೆ ಆಗಲಿ ಅಂತ. ಸೊ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಬಾನು ಮುಷ್ತಾಕ್ ಅವರು ಚಾಮುಂಡೇಶ್ವರಿ ವಿಗ್ರಹದ ಮುಂದೆ ನಿಂತು ಇದೆಲ್ಲವನ್ನ ಹೇಳಿಕೊಳ್ತಾ ಇರೋ ಸಂದರ್ಭ. ಹಾಗೆ ನಮ್ಮಲ್ಲಿ ಕೆಲವರಲ್ಲಿರುವಂತಹ ಮೌಢ್ಯತೆ ತೊಳಗಿ ಅನ್ನೋದನ್ನ ಕೂಡ ಬೇಡ್ಕೊಳ್ತಾ ಇದ್ದಾರೆ. ಚಾಮುಂಡೇಶ್ವರಿ ತಾಯಿಗೆ ಪ್ರತಿಯೊಬ್ಬರು ಕೂಡ ಪುಷ್ಪಾರ್ಚನೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ. ಡಿ ದೇವೇಗೌಡರು, ಕೆ ಸಿದ್ದರಾಮಯ್ಯ, ಬಾನು ಮುಷ್ತಾಕ್ ಪ್ರತಿಯೊಬ್ಬರು ಕೂಡ ತಾಯಿಯ ಪಾದ ಕಮಲಗಳಿಗೆ, ಪಾದ ಪದ್ಮಗಳಿಗೆ ನಮನವನ್ನ ಸಲ್ಲಿಸಿದರು. ಬೆಟ್ಟದ ತಾಯಿಗೆ ಪುಷ್ಪಾರ್ಚನೆಯನ್ನ ಆಕೆಯ ಪಾದ ಕಮಲಗಳಿಗೆ ಮಾಡೋದ್ರ ಮೂಲಕ ಇಡೀ ನಾಡಿನ ಜನರ ಪರವಾಗಿ ಬಾನು ಮುಷ್ತಾಕ್ ಅವರು ನಾಡು ಸುಭೀಕ್ಷವಾಗಿರಲಿ ಅಂತ ಈ ಮೂಲಕ ಕೇಳ್ಕೊಂಡಿದ್ದಾರೆ. ವೇದಿಕೆ ಕಾರ್ಯಕ್ರಮ ಇನ್ನೇನು ಸ್ಟಾರ್ಟ್ ಆಗತ್ತೆ. ಪ್ರತಿಯೊಬ್ಬರು ಗಣ್ಯಾತಿ ಗಣ್ಯರು ಕೂಡ ಮಾತಾಡಬೇಕು. ಅದಕ್ಕಿಂತ ಮುಂಚೆ ದಸರಾ ಅದ್ಧೂರಿಯಾಗಿ ದಸರಾಕ್ಕೆ ಚಾಲನೆ ಕೊಟ್ಟಂತಹ ಬಾನು ಮುಷ್ತಾಕ್ ಅವರಿಗೆ ಗೌರವವನ್ನು ಸಲ್ಲಿಸೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಥಮ ಪೂಜೆಯ ಜವಾಬ್ದಾರಿಯನ್ನು ವಹಿಸಲಾಗಿತ್ತು ಬಾನು ಮುಷ್ತಾಕ್ ಅವರಿಗೆ. ಅದನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ರು. ತಾಯಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಹಲವು ವಿವಾದಗಳಿಗೆ ತೆರೆಯನ್ನ ಕೂಡ ಎಳೆದಿದ್ದಾರೆ ಬಾನು ಮುಷ್ತಾಕ್ ಅವರು. ಈಗ ಅವರು ಆಡುವಂತಹ ಒಂದೊಂದು ಮಾತು ಕೂಡ ಯಾವ ರೀತಿ ಇರುತ್ತೆ, ಕೆಲ ವಿಚಾರಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಬಯಸ್ತಾರಾ ಇಲ್ವಾ ಎಲ್ಲ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಹೊತ್ತು ಬಾಕಿ ಇದೆ.